Hello dear student, last ವಿಡಿಯೋದಲ್ಲಿ KSET 2017 ಕಾಮರ್ಸ್ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ 1 ಟು 39 ವರೆಗೂ ಕ್ವೆಶ್ಚನ್ ನ ಸಾಲ್ವ್ ಮಾಡಿದೀವಿ. ಸೊ ಇವತ್ತಿನ ಸೆಷನ್ ಅಲ್ಲಿ 14 ಇಂದ ಕಂಟಿನ್ಯೂ ಮಾಡ್ತಾ ಇರೋಣ. ಅಂಡ್ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಜಾಯಿನ್ ಆಗಿದ್ರೆ ನೀವು ಎಲ್ಲ PDF ನೋಟ್ಸ್ ನಿಮಗೆ ಸಿಗುತ್ತೆ. ಸೊ ನೀವು ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಮತ್ತೆ ಅದನ್ನ PDF ಮಾಡಿ ಓದೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ PDF ಮಾಡಿ ನಾನೇ ಮರ್ಜ್ ಮಾಡಿ ಹಾಕಿರ್ತೀನಿ. ಸೊ ಅದು ನಿಮಗೆ KSET ಕ್ವೆಶ್ಚನ್ ಪೇಪರ್ ವಿತ್ ಸೊಲ್ಯೂಷನ್ ಇರೋದ್ರಿಂದ ನಿಮಗೆ ಅದು ಬೆನಿಫಿಟ್ ಆಗ್ಬೋದು. ಸೊ ಓಕೆ, ನೆಕ್ಸ್ಟ್ ಮೂವ್ ಆನ್ ಆಗೋಣ. ಸೊ 14th ಕ್ವೆಶ್ಚನ್. ಎಸ್, ಸೊ ನೋಡಿ ಕ್ವೆಶ್ಚನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಎಕ್ಸೆಸಿವ್ ರಿಲಯನ್ಸ್ ಆನ್ ಇಂಟರ್ನಲ್ ರಿಕ್ರೂಟ್ಮೆಂಟ್ ಬೈ ಅನ್ ಆರ್ಗನೈಸೇಷನ್ಸ್ ವುಡ್ ಲೀಡ್ ಟು ದ ಸೀರಿಯಸ್ ಪ್ರಾಬ್ಲಮ್ ಆಫ್ ಅಂತಂದ್ರೆ ಇಂಟರ್ನಲ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಆರ್ಗನೈಸೇಷನ್ಸ್ ಅಲ್ಲಿ ಅದು ಯಾವ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ತುಂಬಾ ಎಕ್ಸೆಸಿವ್ ಆದ್ರೆ, ಅದೇ ತುಂಬಾ ಜಾಸ್ತಿ ಆದ್ರೆ, ಯಾವುದು ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂತಕ್ಕಂಥದ್ದೇ ಜಾಸ್ತಿ ಆದ್ರೆ ಸೊ ಅದು ಏನನ್ನ ಸೀರಿಯಸ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ನೋಡಿ, ರೆಡ್ಯೂಸ್ ಜಾಬ್ ಪರ್ಫಾರ್ಮೆನ್ಸ್, ಆಪ್ಷನ್ ಬಿ internal resistance, ಆಪ್ಷನ್ ಸಿ ಲ್ಯಾಕ್ ಆಫ್ ಮೋಟಿವೇಶನ್ ಅಂಡ್ ಡಿ ಇಸ್ ಅ ಲೇಬರ್ ಟರ್ನ್ ಓವರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂತಂದ್ರೆ ಸೊ ಕಂಪನಿ ಒಳಗಡೆ ಆಲ್ರೆಡಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸ್, ಸೊ ಅವರನ್ನೇ ಮತ್ತೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು. ಸೊ ಅದನ್ನ ಏನಂತಾರೆ, ಅವರನ್ನೇ ಪ್ರಮೋಟ್ ಮಾಡಿ, ಸೊ ಅವರ ಕಂಪನಿಯಲ್ಲಿ ಆರ್ಗನೈಸೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಿರೋರನ್ನೇ ಪ್ರಮೋಟ್ ಮಾಡಿ ಅವ್ರವ್ರನ್ನೇ ಅಪಾಯಿಂಟ್ ಮಾಡ್ತಾ ಇರುವಂಥದ್ದು. ಯಾವುದೇ ಎಕ್ಸ್ಟರ್ನಲ್ ಆಗಿ ಹೊಸ ಎಂಪ್ಲಾಯೀಸ್ ಅನ್ನ ಹೈಯರ್ ಮಾಡೋದೇ ಇಲ್ಲ ಅವರು. ಸೊ ಅಲ್ಲೇ ಇಂಟರ್ನಲ್ ರಿಕ್ರೂಟ್ಮೆಂಟೇ ಮಾಡ್ತಾ ಇರುವಂಥದ್ದು. ಏನಕ್ಕೆ ಅಂತಂದ್ರೆ ಅವರು ಟ್ರೈನಿಂಗ್ ಮಾಡೋದು, ಸೊ ಟ್ರೈನಿಂಗ್ ಕಾಸ್ಟ್ ಅನ್ನ ಬೇರ್ ಮಾಡ್ಬೇಕಿರುತ್ತೆ, ಇಂಟರ್ವ್ಯೂ ಕಾಸ್ಟ್ ಅನ್ನ ಬೇರ್ ಮಾಡ್ಬೇಕಿರುತ್ತೆ, ಸೊ ಅವ್ರ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ಬೇಕಿರುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಇಂಟರ್ನಲ್ ಎಂಪ್ಲಾಯೀಸ್ ಅನ್ನೇ ರಿಕ್ರೂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಇದು ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಇಂಟರ್ನಲ್ ರಿಕ್ರೂಟ್ಮೆಂಟ್ ಮಾಡಿದ್ರೆ. ಸೊ ಯಾವುದು ಅಂತ ಬಂದಾಗ ನೋಡಿ, ಸೊ ಎಕ್ಸೆಸಿವ್ ರಿಲಯನ್ಸ್ ಅಂತಂದ್ರೆ ಫಸ್ಟ್ ಅರ್ಥ ಆಗ್ಬೇಕು ನಿಮ್ಗೆ. ಎಕ್ಸೆಸಿವ್ ರಿಲಯನ್ಸ್ ಅಂತಂದ್ರೆ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಲ್ಲಿ ಕಂಪನಿ ಟೂ ಮಚ್ ಡಿಪೆಂಡ್ ಆಗಿರುತ್ತೆ. ಸೊ ಹೈಯರ್ ಮಾಡೋದನ್ನ ಪ್ರಮೋಟ್ ಮಾಡೋದನ್ನ ಓನ್ ಎಂಪ್ಲಾಯೀಸ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಅದು ಯಾವುದೇ ನ್ಯೂ ಟ್ಯಾಲೆಂಟ್ ಅನ್ನ ಔಟ್ ಸೈಡ್ ಇಂದ ತಗೊಂಡ್ ಬರಲ್ಲ. ಅದನ್ನೇ ಎಕ್ಸೆಸಿವ್ ರಿಲಯನ್ಸ್ ಆನ್ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂತ ಕರೆಯುವಂಥದ್ದು. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಜಾಬ್ ಪರ್ಫಾರ್ಮೆನ್ಸ್ ನ ರಿಡ್ಯೂಸ್ ಮಾಡುತ್ತೆ. This is the correct answer for this question. Okay, first you should know what is the meaning of internal recruitment and what are the disadvantages. ಯಾವುದೆಲ್ಲ disadvantages ಇದೆ ಅಂತ ಗೊತ್ತಿರಬೇಕು. So first one ಬಂದು removing qualified or experienced personnel from one role to more senior will create consequential vacancy need. This is also disadvantages of internal recruitment, and it has the potential to create resentment with the existing employees. So you are not seeking qualified candidate from a wider potential talent pool, and it may stifle innovations diversify if the work culture does not receive fresh thinking from external sources. ಸೊ ಯಾವಾಗಲೂ ಹಳೇದೇ ಇರುತ್ತೆ, ಹಳೆ ಟೆಕ್ನಾಲಜಿ ಇರುತ್ತೆ, ಅದೇ ಟ್ರೈನಿಂಗ್ ಇರುತ್ತೆ, ಅದೇ ಎಂಪ್ಲಾಯೀಸ್ ಇರ್ತಾರೆ ಅಂತಂದ್ಮೇಲೆ ಸೊ ಯಾವುದು ಫ್ರೆಶ್ ಥಿಂಕಿಂಗ್ಗೆ ಬರಲ್ಲ ಎಕ್ಸ್ಟರ್ನಲ್ ಸೋರ್ಸಸ್ ಇಂದ. ಸೊ ಮತ್ತೆ ಯಾವುದೇ ಇನೋವೇಷನ್ ಕೂಡ ಆಗಲ್ಲ. ಅಂಡ್ ರಿಮೂವಿಂಗ್ ಎ ಮೆಂಬರ್ ಆಫ್ ಅನ್ existing team may disrupt the group's overall the performance. ಎಕ್ಸಿಸ್ಟಿಂಗ್ ಆಗಿ ವರ್ಕ್ ಮಾಡ್ತಿರುವಂತ ಎಂಪ್ಲಾಯೀಸ್ ಅನ್ನ ರಿಮೂವ್ ಮಾಡಿದ್ರೆ ಸೊ ಅದೇನಾಗುತ್ತೆ ಅಂದ್ರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಮೇಲೆ ಒಂಥರ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಬಿಡುತ್ತೆ. ಸೊ ದೋಸ್ ಆರ್ ಆಲ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನಲ್ ರಿಕ್ವೈರ್ಮೆಂಟ್. ಸೊ ಕಂಪನಿ ತನ್ನ ಎಂಪ್ಲಾಯೀಸ್ ಅನ್ನೇ ತಾನೇ ಮಾಡ್ಕೋತಾ ಹೋದ್ರೆ ಇವಾಗ ಕಂಪನಿ ಯಾವಾಗ್ಲೂ ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ಓನ್ ಎಂಪ್ಲಾಯೀಸ್ನೇ ಇನ್ಸೈಡ್ ಅಲ್ಲೇ ಪ್ರಮೋಟ್ ಮಾಡಿ ಅವ್ರನ್ನೇ ಪ್ರಮೋಟ್ ಮಾಡ್ಬೇಕು ಅಥವಾ ಅವ್ರನ್ನೇ ಹೈಯರ್ ಮಾಡ್ಕೋಬೇಕು ಅಂತ ಬಯಸ್ತಾ ಇರುತ್ತೆ ಇನ್ ದ ಕೇಸ್ ಆಫ್ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಲ್ಲಿ. ಸೊ ಅದ್ ಯಾವಾಗ್ಲೂ ಹೊಸ ಪೀಪಲ್ಸ್ ನ ಔಟ್ಸೈಡ್ ಇಂದ ತಗೊಂಡ್ಬರ್ಬೇಕು ಅಂತ ಯೋಚನೆ ಮಾಡಲ್ಲ. ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಸೇಮ್ ಎಂಪ್ಲಾಯೀಸ್ ನ ಪ್ರಮೋಟ್ ಮಾಡ್ತಾ ಕಂಟಿನ್ಯೂ ಮಾಡುವಂಥದ್ದು. ಯಾವುದೇ ಒಂದು ನ್ಯೂ ಟ್ಯಾಲೆಂಟ್ ಅಥವಾ ನ್ಯೂ ಐಡಿಯಾಸ್ ನ ಹೊರಗಡೆಯಿಂದ ತಗೊಂಡ್ ಬರಲ್ಲ. ಅಂಡ್ ಓವರ್ ಆಲ್ ಕಂಪನಿ ಕ್ರಿಯೇಟಿವಿಟಿ ಏನಾಗುತ್ತೆ ಹೋಗ್ತಾ 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 ಡೌನ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಡೌನ್ ಆಗ್ಬಿಡುತ್ತೆ ಕಂಪನಿ. ಸೊ ಯಾವುದೇ ಒಂದು ನ್ಯೂ ಥಿಂಕಿಂಗ್ ಇರಲ್ಲ, ಇನೋವೇಷನ್ಸ್ ಇರಲ್ಲ ಅಂತಂದ್ರೆ ಸೊ ಅಲ್ಲಿ ಏನು ಹೊಸದಾಗಿ ಟೆಕ್ನಾಲಜಿನೇ ಇನೋವೇಟ್ ಆಗಲ್ಲ. ಸೊ ಏನು ಅಲ್ಲಿ ಇಂಪ್ರೂವ್ಮೆಂಟೇ ಆಗಲ್ಲ. ಸೊ ಅದೇನಾಗುತ್ತೆ, ಕ್ಲೋಸ್ ಡೌನ್ ಆಗುತ್ತೆ.
ಸೊ ಈಗ ತುಂಬಾ ಇಂಟರ್ನಲ್ ರಿಕ್ರೂಟ್ಮೆಂಟ್ ಮೇಲೆ ಡಿಪೆಂಡ್ ಆದ್ರೆ ಸೊ ಆರ್ಗನೈಸೇಷನ್ಸ್ ಅಲ್ಲಿ ಯಾವ ಸೀರಿಯಸ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಒಂದು ಜಾಬ್ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದು ಏನಿದೆ ಅದು ರೆಡ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು 41ನೇ ಕ್ವೆಶನ್, ದಟ್ ಈಸ್ ಎಸ್ 41ನೇ ಕ್ವೆಶನ್ ನೋಡಿ, ಬ್ಯಾಂಕ್ ಆಫ್ ಕೊಚ್ಚಿನ್ ಮರ್ಜ್ಡ್ ವಿತ್. ಸೊ ಆವಾಗ 2017 ಪೇಪರ್ ಇದು. ಸೊ ಆವಾಗ ಬ್ಯಾಂಕ್ ಆಫ್ ಕೊಚ್ಚಿನ್ ಯಾವ್ದ್ರ ಜೊತೆ ಮರ್ಜ್ ಆಗಿದೆ ಅಂತ ಕೇಳಿದ್ದಾರೆ. ಕೆಲವೊಂದು ಬ್ಯಾಂಕ್ಗಳ ಜೊತೆ ಮರ್ಜ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಯಾವ್ದು ರೀಸೆಂಟ್ ಆಗಿ ಮರ್ಜ್ ಆಗಿದೆ ಬ್ಯಾಂಕು ಆ ತರ ಇನ್ಫಾರ್ಮೇಶನ್ಸ್ ಗೊತ್ತಿದ್ರೆ ಸೊ ಈ ತರ ಕ್ವೆಶನ್ಸ್ ಗಳು ಅವ್ರು ಕೊಟ್ರೆ ನಾವು ಆರಾಮಾಗಿ ಮಾಡ್ಬೋದು. ಎಸ್, so Bank of Cochin, founded in 1928, was merged with the SBA in the year of 1985. Thus, the option B is the right answer. That is State Bank of India. So, Bank of Cochin ಯಾರ ಜೊತೆ ಮರ್ಜ್ ಆಗಿದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBA ಜೊತೆ ಮರ್ಜ್ ಆಗಿದೆ. ಹಿಂಗೇನೆ ಸಾಕಷ್ಟು ಬ್ಯಾಂಕ್ಗಳು ಕೆಲವೊಂದು ಬ್ಯಾಂಕ್ಗಳ ಜೊತೆ ಮರ್ಜ್ ಆಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಅಂತ ತಗೊಂಡ್ರೆ, Canara Bank merged with which one? Syndicate Bank. Yes, and Indian Bank merged with Allahabad Bank. And Bank of Baroda merged with Dena Bank and Vijaya Bank. So right, ಇದೇ ತರ ಸಾಕಷ್ಟು ಬ್ಯಾಂಕ್ಗಳು ಕೆಲವೊಂದು ಬ್ಯಾಂಕ್ಗಳ ಜೊತೆ ಮರ್ಜ್ ಆಗಿರುತ್ತೆ. ಸೊ ಕೆಲವೊಂದು ಬ್ಯಾಂಕ್ ತುಂಬಾ ನೋಟಿಸ್ ಆಗಿರುತ್ತಲ್ಲ ಬ್ಯಾಂಕ್ಸ್, ಸೊ ಅಂತ ಬ್ಯಾಂಕ್ಸ್ ಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ಈಗ ಬ್ಯಾಂಕ್ ಆಫ್ ಬರೋಡಾ ಅಂದ್ರೆ ದೀನಾ ಬ್ಯಾಂಕ್ ಅಥವಾ ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಂತಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಜೊತೆ ಮರ್ಜ್ ಆಯ್ತು, ಇಂಡಿಯನ್ ಬ್ಯಾಂಕ್ ಅಂದ್ರೆ ಅಲಹಾಬಾದ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಥವಾ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಗಿದೆ, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಆಂಧ್ರ ಬ್ಯಾಂಕ್ ಅಥವಾ ಕಾರ್ಪೊರೇಷನ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಸೊ SBI ಅಂತ ಬಂದಾಗ ಸಾಕಷ್ಟು ಬ್ಯಾಂಕ್ಗಳು SBI ಜೊತೆ ಮರ್ಜ್ ಆಗಿದೆ. ಓಕೆ, ಸೊ ಆ ತರ ತುಂಬಾ ಮೇಜರ್ ಆಗಿ ಯಾವ್ದು ನೋಟಿಸ್ ಆಗಿರುತ್ತೆ ಅದನ್ನ ನೆನ್ಪಿಟ್ಕೊಳ್ಳುವಂತ ಪ್ರಯತ್ನ ಮಾಡಿ. ದಟ್ ಇಸ್ ಬೆನಿಫಿಟ್ ಟು ಯು. ಓಕೆ, ಸೊ ನೆಕ್ಸ್ಟ್ 42 ಕ್ವೆಶನ್ಸ್ ಬಂದು ಮಿನಿಮಮ್ ಪೀರಿಯಡ್ ಆಫ್ ಅ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಈಸ್. ಸೊ ಮಿನಿಮಮ್ ಪೀರಿಯಡ್ ಕೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ಅಂತ ಬಂದಾಗ ಓಕೆ, ಸೊ ಮ್ಯಾಕ್ಸಿಮಮ್ 1 to 3 years ಇರುತ್ತೆ. ಸೊ ಬಟ್ ಮಿನಿಮಮ್ ಅಂತ ಬಂದಾಗ ದಟ್ ಈಸ್ ಆನ್ಸರ್ ಇಸ್ 7 days. ಓಕೆ, ಸೊ ಫಸ್ಟ್ ಯು ಶುಡ್ ನೋ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂತಂದ್ರೆ ಅದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಒಂದು ಫಿಕ್ಸ್ಡ್ ಟರ್ಮ್ಸ್ ಅಲ್ಲಿ ಬ್ಯಾಂಕ್ಗೆ ಡೆಪಾಸಿಟ್ ಅನ್ನ ಮಾಡುವಂತದ್ದು. ಅದೇನನ್ನ ತಂದ್ಕೊಡುತ್ತೆ ಅಂದ್ರೆ, ಯಾರು ಡೆಪಾಸಿಟ್ ಮಾಡ್ತಾರೆ ಅವ್ರಿಗೆ ವಿತ್ ಇಂಟ್ರೆಸ್ಟ್ ಬ್ಯಾಂಕ್ ಅದನ್ನ ಒಂದು ಮೆಚುರಿಟಿ ಪೀರಿಯಡ್ ಆದ್ಮೇಲೆ ಅದನ್ನ ರೀಪೇನ ಮಾಡುತ್ತೆ. ಸೊ ಅದನ್ನ ಏನಂತ ಕರೀತಾರೆ? ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಕರೀತಾರೆ. ಈ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಇಸ್ ಲೈಕ್ ಫಿಕ್ಸ್ಡ್ ಟರ್ಮ್ಸ್. ಓಕೆ, ಸೊ ಲೈಕ್ ಫಿಕ್ಸ್ಡ್ ಟರ್ಮ್. So fixed term bank deposit. So fixed term bank deposit that earns interest and pay. Yes, earns interest and maybe traded before maturity. ಸೊ ಅದನ್ನ ಏನಂತ ಕರೀತಾರೆ? ಸೊ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ ಅಲ್ಲಿ ಒಂದು 10,000 ಒಂದು ವರ್ಷಕ್ಕೆ ನಾವು ಡೆಪಾಸಿಟ್ ಮಾಡಿರ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಗೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಸೊ 10,000 ಅಪ್ ಟು 1 years ವರೆಗೆ ನಾವು ಡೆಪಾಸಿಟ್ ಮಾಡಿರ್ತೀವಿ ಅಂತಂದಾಗ, ಸೊ ಬ್ಯಾಂಕ್ ಏನ್ ಮಾಡುತ್ತೆ, 6% ಇಂಟ್ರೆಸ್ಟ್ ರೀಪೇ ಮಾಡುವಾಗ 6% ಇಂಟ್ರೆಸ್ಟ್ ಜೊತೆಗೆ ನಾವು ಒಂದು ವರ್ಷ ಆದ್ಮೇಲೆ ರೀಪೇ ಮಾಡಿರ್ತೀವಿ ಅಂತ ಪ್ರಾಮಿಸ್ ಅನ್ನ ಮಾಡಿರುತ್ತೆ. ಸೊ ಆಫ್ಟರ್ 1 year ಕಂಪ್ಲೀಟ್ ಆದ್ಮೇಲೆ ಬ್ಯಾಂಕ್ ಎಷ್ಟು ಪೇ ಮಾಡುತ್ತೆ? 10,600 rupees ನ
ರಿಟರ್ನ್ ಪೇ ಮಾಡುತ್ತೆ. ಇದನ್ನ ಏನಂತ ಕರೀತಾರೆ, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತಾರೆ. ಸೊ ಇಶ್ಯೂಡ್ ಬೈ ದ ಬ್ಯಾಂಕ್ should not be less than the 7 days and not more than the 1 year ಅಂತ ಹೇಳ್ತಾರೆ. ಫ್ರಮ್ ದ ಡೇಟ್ ಆಫ್ ಇಶ್ಯೂ ಮಾಡಿದ ಡೇಟ್ ಇಂದ 7 ದಿನದಿಂದ 1 ಇಯರ್ ವರೆಗೆ ಇರುತ್ತೆ. ಅದಕ್ಕೆ ಇದನ್ನ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತ ಕರೀತಾರೆ. ಯಾರು ಇಶ್ಯೂ ಮಾಡ್ತಾರೆ, ಇಶ್ಯೂಡ್ ಬೈ ದ ಬ್ಯಾಂಕ್. ಓಕೆ, ಸೊ ದಿಸ್ ಆಪ್ಷನ್ ನಂಬರ್ 1, that is A, is the correct answer. Okay, so next question ಬಂದು yes, match the following ಕೊಟ್ಟಿದ್ದಾರೆ. ಸೊ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಬ್ಯಾಂಕ್ ಮತ್ತೆ ಬ್ಯಾಂಕ್ ಸ್ಲೋಗನ್ಸ್ ಕೊಟ್ಟುತ್ತಾ ಹೋಗಿದ್ದಾರೆ. ಸೊ ಎಸ್ ಬಿ ಆಪ್ಷನ್ ನೋಡಿ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದಟ್ ಈಸ್ ದಿಸ್ ಒನ್ ಇಸ್ ಕರೆಕ್ಟ್ ಆನ್ಸರ್. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬಂದಾಗ ಪ್ಯೂರ್ ಬ್ಯಾಂಕಿಂಗ್, ನಥಿಂಗ್ ಎಲ್ಸ್. ಸಿಟಿ ಬ್ಯಾಂಕ್ ಅಂತ ಬಂದಾಗ ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಫಾರಿನ್ ಬ್ಯಾಂಕ್. ಸೊ ಲೆಟ್ಸ್ ಗೆಟ್ ಇಟ್ ಡನ್. ಓಕೆ, Citibank, that is this one. Allahabad Bank is first one, a traditional of trust. Bank of India is a relationship behind banking. ಕೆಲವೊಂದು ಸ್ಲೋಗನ್ಸ್ಗಳು, ಬ್ಯಾಂಕಿಂಗ್ ಸ್ಲೋಗನ್ಸ್ಗಳು ಗೊತ್ತಿದ್ರೆ ಉತ್ತಮ ಆಗುತ್ತೆ. ಸೊ ಈ ತರ ಕ್ವೆಶನ್ಸ್ ಕೇಳೋದು ಸ್ವಲ್ಪ ರೇರೆ. ಸೊ ಕೇಳಿದ್ರೆ ನಿಮ್ಗೆ ಸ್ಲೋಗನ್ಸ್ಗಳ ಬಗ್ಗೆ ಗೊತ್ತಿದ್ರೆ ಬ್ಯಾಂಕ್ಸ್ ಯೂಸ್ ಆಗುತ್ತೆ. ಬಟ್ ನಿಮ್ಗೆ ಅದ್ರದ್ದು ಅವೇರ್ನೆಸ್ ಇರಬೇಕು. ಇಲ್ಲ ಅಂತಂದ್ರೆ ಯಾವುದು ಕೂಡ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ತರ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಾಗ ನಿಮ್ಗೆ ಅಟ್ಲೀಸ್ಟ್ 2 ಆದ್ರೂ ಗೊತ್ತಿರಬೇಕು. ಅಟ್ಲೀಸ್ಟ್ ಎಸ್ ಬಿ ಐದಾದ್ರು ಅಥವಾ ತುಂಬಾ ಫೇಮಸ್ ಆಗಿರೋ ಸಿಟಿ ಬ್ಯಾಂಕ್ಸ್ ಆದ್ರೂ ಆ ತರ ಗೊತ್ತಿದ್ರೆ ಮಾತ್ರ ನೀವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಮಾಡ್ಬೋದು. ಅದರ್ವೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ 44th ಕ್ವೆಶನ್ ಬಂದು ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಕೇಳಿದ್ದಾರೆ. ಎಲೆಕ್ಟ್ರಾನಿಕ್ ಫಂಡ್ ನೋಡಿ, an electronic fund transfer system that operates on deferred net settlement basis which settles transactions in batches is referred to as NEFT. Okay, so statements again, the risk that the bank faces while trading in government securities is called trade risk anta ಹೇಳ್ತಿದ್ದಾರೆ. So the first one is right answer and second one is wrong. Trade risk ನು ಈ ಸ್ಟೇಟ್ಮೆಂಟ್ ಗೂ ಸಂಬಂಧನೇ ಇಲ್ಲ. Okay, ಸೊ ಫಸ್ಟ್ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟ್ ನೆಫ್ಟ್ ಅಂತಂದ್ರೆ ನೆಫ್ಟ್ ಅಂದ್ರೆ ಏನು? ಸೊ ಆ ನೆಫ್ಟ್ ಅಂತಂದ್ರೆ ಇಟ್ ಇಸ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಸಿಸ್ಟಮ್. ಅದೇನ್ ಮಾಡುತ್ತೆ ಅಂತಂದ್ರೆ ಟ್ರಾನ್ಸಾಕ್ಷನ್ಸ್ ನ ಬ್ಯಾಚಸ್ ಅಲ್ಲಿ ಸೆಟಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಯು ಸೆಂಡ್ ಅ ಮನಿ ಥ್ರೂ ನೆಫ್ಟ್ ಅಂದ್ರೆ ಇಟ್ ಡಸ್ ನಾಟ್ ಗೋ ಇನ್ಸ್ಟಂಟ್ಲಿ. ಬ್ಯಾಂಕ್ ಏನ್ ಮಾಡುತ್ತೆ, ವೆಯ್ಟ್ ಮಾಡಿ ಆಮೇಲೆ ಸೆಟಲ್ ಮಾಡುತ್ತೆ ಮೆನಿ ಟ್ರಾನ್ಸಾಕ್ಷನ್ಸ್ ನ ಟುಗೆದರ್ ಇನ್ ದ ಬ್ಯಾಚಸ್ ಅಲ್ಲಿ. ಸೊ ಅದನ್ನ ಏನಂತ ಕರೀತಾರೆ, ನೆಫ್ಟ್ ಅಂತ ಕರೀತಾರೆ. ಸೊ ಫುಲ್ ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಓಕೆ, ಸೊ ನೋಡಿ, ಇಸ್ ಆನ್ಲೈನ್ ಫೆಸಿಲಿಟಿ ದಟ್ ಎನೇಬಲ್ಸ್ ದ ಟ್ರಾನ್ಸ್ಫರ್ ಆಫ್ ಫ್ರಮ್ funds from one financial institution to another. NEFT operates and defer net settlement basis in which transactions are settled in a batches. It means all transactions received till the particular time are netted. That is what called as NEFT. So first statement is correct. But second statement ಅಲ್ಲಿ trade risk ಬಗ್ಗೆ ಕೊಟ್ಟಿದ್ದಾರೆ. So trade risk ಅಂತಂದ್ರೆ ಏನು? So is the probability of loss in part or all of the initial investment. On the other side is the potential reward, the profit you could make. Okay, so trade risk ಅವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗೂ ಸಂಬಂಧ ಇಲ್ಲ. ಸೊ ಅವ್ರೇನ್ ಕೊಟ್ಟಿದ್ದಾರೆ ಅಂತಂದ್ರೆ the risk that the bank faces while trading in government security is called trade risk ಅಂತ ಕೊಟ್ಟಿದ್ದಾರೆ. Okay, that is wrong. ಯಾಕೆಂದ್ರೆ the main risk of a bank faces when trading government securities ಅಂತ ಬಂದಾಗ, so it is internal rate risk, so market risk, price risk, but not a trade risk. ಸೊ ಇದೇ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಸೊ ಅದರ್ವೈಸ್ ಅವ್ರೇನಾದ್ರೂ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಂತಾನೋ ಆರ್ ಮಾರ್ಕೆಟ್ ರಿಸ್ಕ್ ಅಂತಾನೋ ಆರ್ ಪ್ರೈಸ್ ರಿಸ್ಕ್ ಅಂತಾನೋ ಕೊಟ್ಟಿದ್ರೆ ದ ಸ್ಟೇಟ್ಮೆಂಟ್ ಇಸ್ ರೈಟ್ ಆಗ್ತಾ ಇತ್ತು. ಬಟ್ ಅವರು ಟ್ರೇಡ್ ರಿಸ್ಕ್ ಅಂತ ಕೊಟ್ಟಿದ್ದಾರೆ. ದಟ್ಸ್ ವೈ ದಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಯಾವಾಗ್ಲೂ ದ ರಿಸ್ಕ್ ದಟ್ ಬ್ಯಾಂಕ್, ಯಾವ್ದಾದ್ರು ಬ್ಯಾಂಕ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಟ್ರೇಡ್ ಮಾಡ್ಬೇಕಾದ್ರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಅಥವಾ ಮಾರ್ಕೆಟ್ ರಿಸ್ಕ್ ಅಥವಾ ಪ್ರೈಸ್ ರಿಸ್ಕ್ ನ ನೋಡುತ್ತೆ ವಿನಃ ಟ್ರೇಡ್ ರಿಸ್ಕ್ ಅಲ್ಲಿಗೆ
ಬರೋದೇ ಇಲ್ಲ. ಸೊ ಟ್ರೇಡ್ ರಿಸ್ಕ್ ಅಂತಂದ್ರೆ ಇಸ್ ಕಂಪ್ಲೀಟ್ಲಿ ಡಿಫ್ರೆನ್ಸ್. ಇಲ್ಲಿ ಇದೆ ನೋಡಿ, ಟ್ರೇಡ್ ರಿಸ್ಕ್ ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಲೂಸಿಂಗ್ ಪಾರ್ಟ್ ಅಥವಾ ಆಲ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅನ್ನ ಲಾಸ್ ಮಾಡ್ಕೊಂಡ್ರೆ ಅದನ್ನ ಟ್ರೇಡ್ ರಿಸ್ಕ್ ಅಂತ ಕರೀತಾರೆ. ಬಂದ್ರೆ ಫುಲ್ ಪ್ರಾಫಿಟ್ ಬರುತ್ತೆ, ಇಲ್ಲಾಂದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಹೋಗುತ್ತೆ. ಸೊ ಅದನ್ನೇನಂತ ಕರೀತಾರೆ, ಟ್ರೇಡ್ ರಿಸ್ಕ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 45th, that is earlier name of Axis Bank Limited. ಸೊ ಆಕ್ಸಿಸ್ ಬ್ಯಾಂಕ್ ಮುಂಚಿನ ಮೊದಲನೇ ಹೆಸರು ಅರ್ಲಿಯರ್, ಅದು ಸ್ಟಾರ್ಟ್ ಆಯ್ತಲ್ಲ, ಸೊ ಅವಾಗ ಏನಂತ ಕರಿತಾ ಇದ್ರು ಅಂದ್ರೆ ಆ ಬ್ಯಾಂಕ್ ಅನ್ನ UTI ಬ್ಯಾಂಕ್ ಲಿಮಿಟೆಡ್ ಅಂತ ಕರಿತಾ ಇದ್ರು. ಸೊ ಆಕ್ಸಿಸ್ ಬ್ಯಾಂಕ್ ವಾಸ್ ಇನ್ಕಾರ್ಪೊರೇಟೆಡ್ ಇನ್ ದ 1993 with the name of UTI Bank Limited. The bank changed their name from UTI Bank Limited to Axis Bank. ಸೊ ಫಸ್ಟ್ ಅದು ಇನಿಷಿಯಲ್ ನೇಮ್ ಇದ್ದಿದ್ದು UTI ಬ್ಯಾಂಕ್ ಅಂತ. ಸೊ ಅರ್ಲಿಯರ್ ಅದು ಬಟ್ ಇವಾಗ ಅದು UTI ಬ್ಯಾಂಕ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ವಿತ್ ದ ಎಫೆಕ್ಟ್ ಫ್ರಮ್ July 20, 2007 to avoid confusion with the other unrelated entities with a similar name, right? So the earlier name of Axis Bank Limited is UTI Bank Limited. Okay. So but ಅದರದ್ದು ಮೊದಲು earlier name ಇದ್ದು Axis Bank, but ಇವಾಗ ಅದನ್ನ UTI Bank Limited ಅಂತ ಕರೀತಾರೆ. ಎಸ್, ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎಸ್, ಅದರದ್ದು ಅರ್ಲಿಯರ್ ನೇಮ್ ಇದ್ದಿದ್ದು ಆಕ್ಸಿಸ್ ಬ್ಯಾಂಕ್, ಬಟ್ ಅದನ್ನ ಸಾರಿ UTI ಬ್ಯಾಂಕ್ ಅಂತ ಅದು ಇನಿಷಿಯಲ್ ಡೇಸ್ ಅಲ್ಲಿ ಅಂದ್ರೆ ಇನ್ಕಾರ್ಪೊರೇಟೆಡ್ ಆಗಿರೋದಲ್ಲಿ 1993 ಅಲ್ಲಿ ಅದು UTI ಬ್ಯಾಂಕ್ ಆಗಿ ಬಂದಿತ್ತು. ಬಟ್ ಇವಾಗ ಅದನ್ನ ಎಲ್ಲಾ ಬ್ಯಾಂಕ್ ಅದು ಕನ್ಫ್ಯೂಷನ್ಸ್ ಇರಬಾರ್ದು, ಎಲ್ಲ ಅನ್ರಿಲೇಟೆಡ್ ಎಂಟಿಸ್ ಸಿಮಿಲರ್ ನೇಮ್ ಅಲ್ಲಿ ಅಂತ ಅದನ್ನ ಆಕ್ಸಿಸ್ ಬ್ಯಾಂಕ್ ಅಂತ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಬ್ಯಾಂಕ್ ಚೇಂಜ್ ದೇರ್ ನೇಮ್ ಫ್ರಮ್ UTI ಟು ಆಕ್ಸಿಸ್ ಬ್ಯಾಂಕ್ ವಿತ್ ಎಫೆಕ್ಟ್ ಫ್ರಮ್ July 13, 2017. 2017 ಆನ್ವರ್ಡ್ಸ್ ಅದನ್ನ UTI ಬ್ಯಾಂಕ್ ಅಂತ ಕರೀತಾರೆ. ಆಕ್ಸಿಸ್ ಬ್ಯಾಂಕ್ ಇವಾಗ ಸಾರಿ UTI ಬ್ಯಾಂಕ್ ಇಂದ ಆಕ್ಸಿಸ್ ಬ್ಯಾಂಕ್ ಆಗಿ ಅದು ಕನ್ವರ್ಟ್ ಆಗಿದೆ. ಓಕೆ, ಯಾವಾಗಿಂದ 2007 ಇಂದ, ರೈಟ್? ಸೊ ಅದರದ್ದು ಇನಿಷಿಯಲ್ ಡೇಸ್ ನೇಮ್ ಇದ್ದಿದ್ದು UTI ಅಂತ, ಬಟ್ ಇವಾಗ ಅದನ್ನ ಆಕ್ಸಿಸ್ ಬ್ಯಾಂಕ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ 46. The phenomena whereby a currency crisis in one country makes currency crisis in other country is also known as systematic devaluations, contagion and depreciation. The contagion is the correct answer. So ಅಂದ್ರೆ ಏನು ಅಂತಂದ್ರೆ ಸಮಥಿಂಗ್ ಬ್ಯಾಡ್ ಆಗಿರುವಂತದ್ದು ಸ್ಪ್ರೆಡ್ ಆಗೋದು ಒನ್ ಪ್ಲೇಸ್ ಇಂದ ಒನ್ ಪರ್ಸನ್ ಇಂದ ಅನದರ್ಗೆ, ಜಸ್ಟ್ ಲೈಕ್ ಡಿಸೀಸ್ ತರ ಅಂತ ಅನ್ಕೋಬಹುದು. ಡಿಸೀಸ್ ಸ್ಪ್ರೆಡ್ ಆಗುತ್ತಲ್ಲ, ಸೊ ಆ ತರ ಸ್ಪ್ರೆಡ್ ಆಗುವಂತದ್ದು, just like a disease spread. So disease spread ಆಗುತ್ತಲ್ಲ, ಅದರ ಸ್ಪ್ರೆಡ್ ಆದ್ರೆ ಸೊ ಅದ್ ಬಟ್ ಸಮಥಿಂಗ್ ಇಸ್ ಬ್ಯಾಡ್, ಸಮಥಿಂಗ್ ಈಸ್ ಬ್ಯಾಡ್. ಓಕೆ, ಅದು ಸ್ಪ್ರೆಡ್ ಒಂಥರ ಡಿಸೀಸ್ ತರ ಸ್ಪ್ರೆಡ್ ಆಗುತ್ತಲ್ಲ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅಥವಾ ಒಂದು ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ, ಅದನ್ನ ಕಂಟೆನ್ಷನ್ ಅಂತ ಕರೀತಾರೆ, ದ ಕರೆಕ್ಟ್ ಮೀನಿಂಗ್. ಬಟ್ ಇನ್ ಎಕನಾಮಿಕಲ್ ನೋಡೋದಾದ್ರೆ contagion is the spread of economic crisis from one market or region to another and can occur at both the domestic and international level. So the domestic and the international level vargunu hoಗಬಹುದು. So many academics and analytics see the contagions as being primarily symptomatic of global market interdependency. So usually associated with financial crisis, contagions can be manifested as negative externalities diffused from one crashing market to another. Okay, so ಅದನ್ನ ಏನಂತಾರೆ, ಕಂಟಿಂಜೆಂಟ್ ಅಂತ ಕರೀತಾರೆ. ಅಂತಂದ್ರೆ ನೋಡಿ, whereby a currency crisis in one country makes the currency crisis in another country. ಒಂದ್ ಕಡೆ ಇಂಪ್ಯಾಕ್ಟ್ ಆಗಿದೆ, ಇನ್ನೊಂದ್ ಕಡೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಒಂದ್ ಪ್ಲೇಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿದ್ದು ಇನ್ನೊಂದ್ ಪ್ಲೇಸ್ ಅಲ್ಲಿ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ಏನಂತಾರೆ, ಕಂಟಿಂಜೆಂಟ್ ಅಂತ ಕರೀತಾರೆ. ಸೊ ಎಸ್, ನೆಕ್ಸ್ಟ್ ಅಸಿಮ್ಯಾಟ್ರಿಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತು. ಸೊ ಎರಡು ಕಡೆನೂ ಅಸಿಮ್ಯಾಟ್ರಿಕ್ ಇಸ್ ಮೀನಿಂಗ್ ಏನ್ ಹೇಳ್ತಾ ಇದೆ ಅಂದ್ರೆ ಅನ್ಈಕ್ವಲ್ ಅಂತ ಹೇಳುತ್ತೆ. ಎರಡು ಕಡೆನೂ ಬೋತ್ ಕಡೆನೂ ಈಕ್ವಲ್ ಆಗಿರಲ್ಲ, ಸೇಮ್ ಆಗಿರಲ್ಲ. ಸೊ ಅದನ್ನ ಏನಂತ ಕರೀತಾರೆ, ಅಸಿಮ್ಯಾಟ್ರಿಕ್ ಅಂತ ಕರೀತಾರೆ. ಡಿವ್ಯಾಲ್ಯೂಯೇಷನ್ಸ್ ಅಂತಂದ್ರೇನು, ಕಂಟ್ರಿ ಲೋವರ್ ಇಸ್ ಕರೆನ್ಸಿ ವ್ಯಾಲ್ಯೂ ಟು ಬೂಸ್ಟ್ ಎಕ್ಸ್ಪೋರ್ಟ್ ಆರ್ ಫಿಕ್ಸ್ ಟ್ರೇಡ್ ಪ್ರಾಬ್ಲಮ್ಸ್. ಸೊ ಡಿವ್ಯಾಲ್ಯೂಯೇಷನ್ಸ್ ಅಂದ್ರೆ ಏನು, ತನ್ನ ವ್ಯಾಲ್ಯೂನ, ತನ್ನ ಮನಿ ವ್ಯಾಲ್ಯೂ ಏನಿರುತ್ತೆ, ಸೊ ಕಂಟ್ರಿ ಅದು ತನ್ನ ಕರೆನ್ಸಿ ವ್ಯಾಲ್ಯೂಸ್ ನ ಕಡಿಮೆ ಮಾಡ್ಕೊಳ್ಳುವಂಥದ್ದು. ಏನಕ್ಕೆ ಅಂತಂದ್ರೆ ಟು ಬೂಸ್ಟ್ ಎಕ್ಸ್ಪೋರ್ಟ್
Okay, country lowers its currency value to boost exports. ಸೊ ಅದನ್ನ ಏನಂತ ಕರೀತಾರೆ, ಡಿವ್ಯಾಲ್ಯೂಯೇಷನ್ಸ್ ಅಂತ ಕರೀತಾರೆ. ಎಸ್, ನಿಮಗೆ ಡಿಪ್ರಿಸಿಯೇಷನ್ ಅಂತ ಗೊತ್ತು, ಅಸೆಸ್ ವ್ಯಾಲ್ಯೂ ಗ್ರಾಜುವಲಿ ಡಿಕ್ರೀಸ್ ಆಗುವಂಥದ್ದು. ಸೊ ಅದನ್ನ ಡಿಪ್ರಿಸಿಯೇಷನ್ ಅಂತ ಕರೀತಾರೆ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ contingent, contingent. Okay, so next 47th question, international monetary fund was established to, ಏನಕ್ಕೋಸ್ಕರ ಎಸ್ಟಾಬ್ಲಿಷ್ ಆಯಿತು IMF ಅಂತ ಕೇಳ್ತಾ ಇದ್ದಾರೆ. to promote the international monetary corporation, that one is right, and exchange rate stability and orderly exchange rate arrangement, and to foster economic growth and high employment. So all of the above is the right answer. Okay, so International Monetary Fund and UN specialized agency founded at Bretton Woods Conference in the year of 1944 to secure the International Monetary Corporation, to stabilize the currency exchange rate system, and to expand international liquidity. Okay, to access the hard currency. That's why the option D is the right answer. ಇದು ಮೇಲಿನ ಮೂರು ಎಲ್ಲ ಕೂಡ ಕರೆಕ್ಟ್ ಆಗಿರುತ್ತೆ. ABC all of right. ಸೊ IMF ಅಂದ್ರೆ ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿರುತ್ತೆ. ಎಲ್ಲಿ ಫೌಂಡ್ ಆಗಿದ್ದು ಅಂದ್ರೆ ಬ್ರಿಟನ್ ಕಾನ್ಫರೆನ್ಸ್ ಅಲ್ಲಿ ಇನ್ ದ ಇಯರ್ ಆಫ್ 1944. ನೀವು ಇಯರ್ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇನ್ ದ ಇಯರ್ ಆಫ್ 1944 to secure the international monetary corporations and currency exchange rates and expand the international liquidity. So next one, 48th question is a political risk is a function of ಅಂತ ಕೇಳ್ತಾ ಇದ್ದಾರೆ. The probability that given a political event will affect a given firm, that one is also right, and magnitude of the event's impacts, that also right. So both statement is right. So first you should know political risk ಅಂದ್ರೆ ಏನು. So political risk is the risk on investment return could suffer as a result of political change or instability in a country. So political risk ಅಂತಂದ್ರೆ ಏನು ಅಂತಂದ್ರೆ ಒಂದು ನಮ್ಮ ಅಂದ್ರೆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡುವಂಥದ್ದು. ಯಾವ್ದ್ರಿಂದ ಅಂದ್ರೆ ಯಾವ್ದಾದ್ರು ಒಂದು ಪೊಲಿಟಿಕಲ್ ಚೇಂಜಸ್ ಆಗೋದ್ರಿಂದ ಫುಲ್ ನಾವೇನ್ ಇನ್ವೆಸ್ಟ್ ಮಾಡಿರ್ತೀವಿ ಆಸ್ ಎ ಕಂಪನಿಯಾಗಿ ಫುಲ್ ಅಮೌಂಟ್ ಲೂಸ್ ಆಗುವಂಥದ್ದಾಗಿರ್ಬೋದು, ಅಥವಾ ಏನಾದ್ರು ಪ್ರಾಬ್ಲಮ್ ನ ಫೇಸ್ ಮಾಡೋದಾಗಿರ್ಬೋದು ಡ್ಯೂ ಟು ಗವರ್ನಮೆಂಟ್ ಅಥವಾ ಪೊಲಿಟಿಕಲ್ ಚೇಂಜಸ್. ಲೈಕ್ ಏ ನ್ಯೂ ಗವರ್ನಮೆಂಟ್ ಬರುತ್ತೆ, ಅದೇನಾದ್ರು ಬಿಸ್ನೆಸ್ ಅಲ್ಲಿ ಇರುವಂತ ಟ್ಯಾಕ್ಸಸ್ ಅನ್ನ ಏನಾದ್ರು ಇನ್ಕ್ರೀಸ್ ಮಾಡಿದ್ರೆ ಸೊ ಅಲ್ಲಿ ಮನಿ ಲೂಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ರೈಟ್. ಅಥವಾ ಚೇಂಜಸ್ ಇನ್ ಟ್ರೇಡಿಂಗ್ ಪಾಲಿಸಿ make a exporting goods difficult. Okay, these are all the example for political changes. So adane political risk anta kariyuvanthadu. Nodi, instability affecting investment could stem from a changes in government, legislative body and other foreign policy makers athwa military control. So political risk is also known as geopolitical risk and become more of a factor as the time horizon of the investment gets longer. They are considered as the jurisdiction risk. ಓಕೆ, ಸೊ ಪೊಲಿಟಿಕಲ್ ರಿಸ್ಕ್ ಅಂತಂದ್ರೆ ಪೊಲಿಟಿಕಲ್ ಚೇಂಜಸ್ ಇಂದ ಏನಾದ್ರೂ ಪ್ರಾಬ್ಲಮ್ ನ ಫೇಸ್ ಮಾಡೋದ ಅಥವಾ ಮನಿಯನ್ನ ಲೂಸ್ ಮಾಡ್ಕೊಳ್ಳುವಂತ ಒಂದು ಇದನ್ನ ಏನಂತ ಕರೀತಾರೆ, ಪೊಲಿಟಿಕಲ್ ರಿಸ್ಕ್ ಅಂತ ಕರೀತಾರೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಪೊಲಿಟಿಕಲ್ ರಿಸ್ಕ್. ನೆಕ್ಸ್ಟ್ 49th ಕ್ವೆಶನ್ ಬಂದು ಸೊ ಮಲ್ಟಿನ್ಯಾಷನಲ್ ಎಂಟರ್ಪ್ರೈಸಸ್ ಮತ್ತೆ ಕಂಟ್ರೀಸ್ ನ ಕೊಟ್ಟಿದ್ದಾರೆ. ಸೊ ಅಂದ್ರೆ ಇವಾಗ ಸ್ಯಾಮ್ಸಂಗ್ ಯಾರು ಇನೋವೇಟ್ ಮಾಡಿದ್ದು, ಯಾವ ಕಂಟ್ರಿಯಿಂದ ಬಂದಿದ್ದು ಅಂತ ಲೈಕ್ ಆ ತರ ಕ್ವಶನ್ ಇದು. ಸೊ ನಿಮ್ಗೆ ಅಟ್ಲೀಸ್ಟ್ ಒಂದಾದ್ರೂ ಎರಡಾದ್ರೂ ಗೊತ್ತಿದ್ರೆ ನೀವು ಮಾಡ್ಕೋಬಹುದು. ಸ್ಯಾಮ್ಸಂಗ್, ನೋಕಿಯಾ ಅವೆರಡು ಗೊತ್ತಿದ್ರೆ ನೀವು ಮಾಡ್ಕೋಬಹುದು. ಸೊ ಫಸ್ಟ್ ಒನ್ ಬಂದು ಫಿಜರ್, ಅದಕ್ಕೆ USA, ಅಂಡ್ ವ್ಯಾಗನ್ ಆಲ್ಸೋ ವ್ಯಾಗನ್ ದಟ್ ಈಸ್ ಜರ್ಮನ್, ಅಂಡ್ ಸ್ಯಾಮ್ಸಂಗ್ ದಟ್ ಈಸ್ ಕೊರಿಯಾ, ಅಂಡ್ ನೋಕಿಯಾ ಇಸ್ USA. ಸಾರಿ, ಫಿನ್ಲ್ಯಾಂಡ್. ಓಕೆ, ಸೊ ಈ ತರದ ಕ್ವೆಶನ್ಸ್ ಗಳನ್ನ ಸ್ವಲ್ಪ ಮಾಡೋದು ಕಷ್ಟನೇ, ಬಿಕಾಸ್ ಇದು ಕಾನ್ಸೆಪ್ಚುಯಲ್ ಬೇಸಿಸ್ ಇರಲ್ಲ, ನಮ್ಮ ಒಂದು ಏನ್ ನಾಲೆಜ್ ಇರುತ್ತೆ ಸೊ ಅದ್ರ ಬೇಸ್ ಮೇಲೆ ಇರುತ್ತೆ, ಸೊ ಕರೆಂಟ್ ಅಫೇರ್ಸ್ ಮೇಲೆ ಇರುತ್ತೆ. ಸೊ ನಿಮ್ಗೆ ಎಲ್ಲಾದ್ರೂ ಸ್ಯಾಮ್ಸಂಗ್, ನೋಕಿಯಾ ಅದೆಲ್ಲ ನಿಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇದ್ದು ಅದು ಯಾವ ಕಂಟ್ರಿಯಿಂದ ಬಂದಿದ್ದು ಆ ತರ ಗೊತ್ತಿದ್ರೆ ಯು ಕ್ಯಾನ್ ಮಾಡ್ಬೋದು, ಅದರ್ವೈಸ್ ಸ್ವಲ್ಪ ಕಷ್ಟ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು ಗ್ಯಾಟ್ ಕವರ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಶ್ಯೂಸ್ ಇನ್ ದ ಫಾಲೋವಿಂಗ್ ರೌಂಡ್. So Roubaix round, Geneva round, Tokyo round and depreciations. So ನೋಡಿ, Roubaix round ಯಾವಾಗ ಆಗಿದ್ದು ಅಂದ್ರೆ in the year of 1986 to 1990
4 of GATT. It means General Agreement on Tariff and Trade was the round that included discussions on intellectual property rights. Intellectual property rights ಮೇಲೆ ಡಿಸ್ಕಷನ್ಸ್ ಮಾಡೋದಕ್ಕೆ ಆ ರೌಂಡ್ ಆಗಿರುವಂತದ್ದು. ಇದು ರುಗ್ವೆ ರೌಂಡ್. This lead to the creation of TRIPS agreements ಅಂದ್ರೆ trade related aspects of intellectual property rights, which set a global standard for intellectual property rights protections. So intellectual property rights protections ಗೆ ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡೋದಕ್ಕೋಸ್ಕರನೇ ಈ ಟ್ರಿಪ್ಸ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ರುಗ್ವೆ ರೌಂಡ್ ಅಲ್ಲಿ ಕ್ರಿಯೇಷನ್ ಆಗಿರುವಂತದ್ದು. ಓಕೆ, ಸೊ ಅದರಿಂದ ಈ ಗ್ಯಾಟ್ ಕವರ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇಶ್ಯೂಸ್ ಇನ್ ದ ಫಾಲೋವಿಂಗ್ ರೌಂಡ್ ಅಂತ ಬಂದಾಗ ದ ಕರೆಕ್ಟ್ ಆನ್ಸರ್ ಇಸ್ ರುಗ್ವೆ ರೌಂಡ್. So ರುಗ್ವೆ ರೌಂಡ್ also resulted in establish of the World Trade Organizations. That is also very important, keep in mind. ಸೊ ರುಗ್ವೆ ರೌಂಡ್ WTO ಕ್ರಿಯೇಟ್ ಆಗೋದಕ್ಕೆ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅದರ್ ಆಪ್ಷನ್ಸ್ ಅನ್ನ ನೋಡ್ತಾ ಹೋದ್ರೆ ಜಿನೆವಾ ರೌಂಡ್ ಅಂತ ಬಂದ್ರೆ ಫೋಕಸ್ ಆನ್ ಟ್ಯಾರಿಫ್ ರಿಡಕ್ಷನ್. ಟೋಕಿಯೋ ರೌಂಡ್ ಅಂತ ಬಂದಾಗ ಇಟ್ಸ್ ಮೇನ್ಲಿ ವಿತ್ ದ ನಾನ್ ಟ್ಯಾರಿಫ್ ಟ್ಯಾಕ್ಸ್. ಡಿಪ್ರಿಸಿಯೇಷನ್ ಅಂತ ಬಂದ್ರೆ ಇಟ್ಸ್ ನಾಟ್ ಕಂಪ್ಲೀಟ್ಲಿ ನಾಟ್ ರಿಲೇಟೆಡ್ ಟು ಗ್ಯಾಟ್ ರೌಂಡ್. ಓಕೆ, ಸುಮ್ಮನೆ ಕೊಟ್ಟಿದ್ದಾರೆ ಆಪ್ಷನ್ಸ್. ಸೊ ನಿಮ್ಗೆ ರುಗ್ವೆ ರೌಂಡ್ ಅಂತ ಬಂದ ತಕ್ಷಣ ಏನಂತ ನೆನ್ಪು ಬರ್ಬೇಕು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಕವರ್ ಆಗಿರುವಂತ ಗ್ಯಾಟ್ ಕವರ್ ಮಾಡಿರುವಂತದ್ದು ಅಂತ ನೆನ್ಪು ಬರ್ಬೇಕು. ಅಂಡ್ WTO ಎಸ್ಟಾಬ್ಲಿಷ್ ಆಗಿದ್ದು ಅದೇ ರೌಂಡ್ ಅಲ್ಲಿ ಅಂತ ಹೇಳ್ಬೋದು. ಜಿನೆವಾ ಅಂತ ಬಂದಾಗ ನಾನ್ ಟ್ಯಾರಿಫ್ ರಿಡಕ್ಷನ್ಸ್, ಟೋಕಿಯೋ ರೌಂಡ್ ಅಂದ್ರೆ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಇಷ್ಟು ನೆನಪಿದ್ರೆ ನಿಮಗೆ ಸಾಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ KSET 2017 ಕ್ವೆಶನ್ ಪೇಪರ್ ಸೊಲ್ಯೂಷನ್. ಓಕೆ, ಸೊ ಕಂಪ್ಲೀಟ್ ಆಗಿ ಫಸ್ಟ್ ಕ್ವೆಶನ್ ಇಂದ 15 ಕ್ವೆಶನ್ ವರ್ಗು 50 ಕ್ವೆಶನ್ಸ್ ವರ್ಗು ಸಾಲ್ವ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 1 ಇದೆ. ಓಕೆ, ಸೊ ನಿಮಗೆ ಮತ್ತೆ ಪಾರ್ಟ್ 2 ಇದೆ. ಸೊ ಅದು ಕೂಡ 75 ಕ್ವೆಶನ್ಸ್ ಏನೋ ಇದೆ KSET 2017 ಇದೆ. ಸೊ ಹಂಗೇನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಟ್ ಇಸ್ ಬೆನಿಫಿಟ್ ಟು ಯು. ಮತ್ತೆ ನಿಮಗೆ ಗ್ರೂಪಿಗೆ ಜಾಯ್ನ್ ಆಗಿ, ಸೊ ಟೆಲಿಗ್ರಾಮ್ ಅಲ್ಲಿ ಇದೆ ಮತ್ತೆ ವಾಟ್ಸಪ್ ಅಲ್ಲಿ ಇದೆ. ಸೊ ಜಾಯ್ನ್ ಆದರೆ ನಿಮಗೆ ಈಸಿಯಾಗಿ PDF ಸಿಗುತ್ತೆ. ಸೊ ಮತ್ತೆ ಅದನ್ನ ಸ್ಕ್ರೀನ್ಶಾಟ್ ತಗೊಂಡು ಬರ್ಕೊಂಡು ಅದನ್ನ ಮಾಡಕ್ ಹೋಗ್ಬೇಡಿ. ಸೊ ತುಂಬಾ ಯಾರು KSETಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಇವಾಗ, ಸೊ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸ್ ಇಂದ 2017 KSET ಪಾರ್ಟ್ 2 ಅನ್ನ ಸೊಲ್ಯೂಷನ್ ಮಾಡ್ತಾ ಹೋಗೋಣ. 75 ಕ್ವೆಶನ್ಸ್ ಇದೆ ಅದನ್ನು. ಆಮೇಲೆ 2018, ಆಮೇಲೆ 20, ಆಮೇಲೆ 23 ಆ ಥರ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಆಲ್.